ಕರ್ನಾಟಕ ರಾಜ್ಯದಲ್ಲಿ ಅರ್ಹರ ಒಂದಿಷ್ಟು ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದೆ ಅನ್ನೋ ವಿಚಾರಕ್ಕೆ ಒಂದಿಷ್ಟು ಜನ ಗೊಂದಲಕ್ಕೆ ಸಿಲುಕಿದ್ದಾರೆ. ಆ ಎಲ್ಲ ಗೊಂದಲಗಳನ್ನು ಸರ್ಕಾರ ಈಗ ಪರಿಹರಿಸುವತ್ತ ತನ್ನ ಗಮನವನ್ನ ಹರಿಸ್ತಾ ಇದೆ. ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ರದ್ದತಿ ಪ್ರಕ್ರಿಯೆಗೆ ಬ್ರೇಕ್ ಹಾಕಲಾಗಿದೆ. ಕೇವಲ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡಲಾಗುತ್ತೆ. ಕೇಂದ್ರ ಸರ್ಕಾರ 5.8 ಕೋಟಿ ಕಾರ್ಡ್ ಅನ್ನು ಕ್ಯಾನ್ಸಲ್ ಮಾಡಿದೆ. ಇದಕ್ಕೆ ಉತ್ತರ ಕೊಡಲಿ ಕೇಂದ್ರ ಸರ್ಕಾರ ಅಂತ ಆಹಾರ ಸಚಿವರು ತಿರುಗೇಟ್ ಕೊಟ್ಟಿದ್ದಾರೆ. ಆದಾಯ ತೆರಿಗೆ ಪಾವತಿಸುವವರ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಅರ್ಹರು ಭಯಪಡಬೇಕಿಲ್ಲ ಅಂತ ಮುನಿಯಪ್ಪ ಹೇಳಿದ್ದಾರೆ. ಪವರ್ ಟಿವಿ ಜೊತೆಗೆ ಮಾತಾಡಿದ್ದಾರೆ ಆಹಾರ ಸಚಿವ KH ಮುನಿಯಪ್ಪ. KH ಮುನಿಯಪ್ಪನವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಬನ್ನಿ ಆಹಾರ ಸಚಿವರು ಏನು ಹೇಳ್ತಾರೆ ಕೇಳೋಣ. ಲಕ್ಷಾಂತರ ಬಿಪಿಎಲ್ ಕಾರ್ಡ್ಗಳು ರದ್ದುವಾಗ್ತಾ ಇರತಕ್ಕಂಥ ವಿಚಾರ ತೀವ್ರವಾದಂತ ಒಂದು ವಿವಾದವನ್ನ ವ್ಯಾಪಿಸಿದೆ. ಜೊತೆಗೆ ಬಡ ಮತ್ತೆ ಮಧ್ಯಮ ವರ್ಗದ ಜನರಲ್ಲಿ ಆತಂಕವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಯಾವ ಮಾನದಂಡಗಳು ಇಟ್ಕೊಂಡು ರಾಜ್ಯ ಸರ್ಕಾರ ಇಂಥ ಒಂದು ಕೆಲಸಕ್ಕೆ ಕೈ ಹಾಕ್ತು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಆಹಾರ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಇವತ್ತು ನೀವು ಲಕ್ಷಾಂತರ ಕಾರ್ಡ್ಗಳನ್ನ ರದ್ದು ಮಾಡೋದಕ್ಕೆ ಹೊರಟಿದ್ರಿ. ಮುಖ್ಯವಾದ ಒಂದು ಮಾನದಂಡ ಏನು ಸರ್? ಕೇಂದ್ರ ಸರ್ಕಾರ ಈಗಾಗಲೇ ಗೈಡ್ಲೈನ್ಸ್ ಕೊಟ್ಟಿದೆ. ಆ ಗೈಡ್ಲೈನ್ಸ್ ಮೇಲೇ ಮಾಡೋದು ಬಿಟ್ಟು ನಾವು ಬೇರೆ ಏನು ಮಾಡ್ತಾ ಇಲ್ಲ. ಮಾಡುವಂಥ ಕಾಲದಲ್ಲಿ ಅಲ್ಲೋ ಇಲ್ಲೋ 1-2 ಕಾರ್ಡ್ಗಳು 1% 2% APL ಕನ್ವರ್ಟ್ ಆಗಿದೆ ಅನ್ನೋದು ಗಮನಕ್ಕೆ ಬಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ BPL ಕಾರ್ಡು ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಈ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಅದರಿಂದ APL ರದ್ದು ಮಾಡೋದಿಲ್ಲ, BPL ರದ್ದು ಮಾಡೋದಿಲ್ಲ. ಯಾರ್ಯಾರು BPL ಕೆಳಗಡೆ ಬರ್ತಾರೆ ಹೋದ 2 ತಿಂಗಳಿಂದ ಅವರು ಮತ್ತೊಮ್ಮೆ ರೆಸ್ಟೋರ್ ಮಾಡಿ 1 ವಾರದಲ್ಲಿ ಮತ್ತೆ ಅವರು ಅಕ್ಕಿ ತೆಗೆದುಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಗೈಡ್ಲೈನ್ಸ್ ಮೇಲೆ ಮಾಡಿದ್ದು ಬಿಟ್ಟರೆ ನಾವು ಕರ್ನಾಟಕ ಸರ್ಕಾರ ನೇರವಾಗಿ ಮಾಡಿರೋದೆಲ್ಲ ಇದು ಕೇಂದ್ರ ಸರ್ಕಾರದ ಆದೇಶ. ಇವತ್ತು ಉದಾಹರಣೆಗೆ ನೋಡಿ, ಕೇಂದ್ರ ಸರ್ಕಾರ ಸುಮಾರು 5.8 ಕೋಟಿ ಕಾರ್ಡ್ಗಳನ್ನು ರದ್ದು ಮಾಡಿದೆ. ಹಾಗಾದರೆ BJP ಅವರನ್ನು ಕೇಳಬೇಕಲ್ಲ, BJP ಅವ್ರು ಕೇಳಬೇಕಲ್ಲ ಯಾಕೆ ರದ್ದು ಮಾಡಿದ್ರೆ ಅಂತ. ನಾವು APL ಕಾರ್ಡ್ ರದ್ದು ಮಾಡಿದರೆ BPL ಇರೋನು APLಗೆ ತಂದರೆ ರದ್ದು ಇಲ್ಲ, BPL ಇರೋನು APLಗೆ ತಂದರೆ ಅವರು ಈ ರೀತಿ ಮಾತಾಡ್ತಾರೆ. ಇದಕ್ಕೆ ಉತ್ತರ ಕೊಡಲಿ ಅವರು. ಸರ್ಕಾರಿ ನೌಕರದೇನೋ BPL ಕಾರ್ಡ್ ರದ್ದು ಮಾಡ್ತಾ ಇದ್ರೆ ಓಕೆ, ಈಗ ತೆರಿಗೆ ಪಾವತಿದಾರದು ಕೂಡ ರದ್ದು ಮಾಡ್ತಾ ಇದ್ರಿ. 1.5 ಲಕ್ಷ 2 ಲಕ್ಷ ಇರ್ತಕ್ಕಂಥ ಕುಟುಂಬಗಳೇನಿದೆ, ಆದಾಯ ಹೊಂದಿರ್ತಕ್ಕಂಥ ಕುಟುಂಬಗಳು, ಅವರು ಕೂಡ ಈಗ ಏಕಾಏಕಿ ಈ ರೀತಿ ರದ್ದು ಮಾಡಿದ್ರೆ ಅವರ ಜೀವನ ತುಂಬ ಕಷ್ಟದಾಯಕ ಆಗಲ್ವಾ ಸರ್? ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿಗಂತ ಕಷ್ಟ ಆಗೋಲ್ಲ. ಈ ಬಡವರು ಕೂಡ ಹಕ್ಕಿ ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ. ಅದೇ ಗೈಡ್ಲೈನ್ಸ್ ಏನು ಕೊಟ್ಟಿದೆ ಕೇಂದ್ರ ಸರ್ಕಾರ ಅದನ್ನು ಅನುಸರಿಸಿ ಮಾಡಿದ್ದೀವಿ ಇದನ್ನು. ಸರ್, ಈಗ ಮುಖ್ಯವಾಗಿ ಬಡತನ ರೇಖೆಗಿಂತ ಕಡಿಮೆ ಇರೋರು ಕೂಡ, ಆದಾಯ ಕಡಿಮೆ ಇರೋರು ಕೂಡ ಇಲ್ಲಿ ಪ್ರಮುಖವಾಗಿ ITR ಮಾಡ್ತಿದ್ದಾರೆ. 1.5 ಲಕ್ಷ 2 ಲಕ್ಷ ಇನ್ಕಮ್ ಇರ್ತಕ್ಕಂಥವ್ರು. ಹಾಗಾಗಿ ಏಕಾಏಕಿ ಎಲ್ಲ ಇಂಥವ್ರದ್ದು ರದ್ದಾಗ್ಬಿಟ್ರೆ ಅವರ ಒಂದು ಜೀವನೋಪಾಯ ನಡೆಯೋದು ಹೇಗೆ ಅಂತ ಸರ್? ನಾರ್ಮಲಾಗಿ ಗೈಡ್ಲೈನ್ಸ್ ಕೇಂದ್ರ ಸರ್ಕಾರ ಕೊಟ್ಟಿದೆ, ಅದನ್ನು ಫಾಲೋ ಮಾಡಬೇಕಾಯ್ತು. ಗೈಡ್ಲೈನ್ಸ್ ಎಲ್ರಿಗೂ ಒಂದೇ, ಇಡೀ ದೇಶಕ್ಕೆ ಒಂದೇ. ಅವ್ರಿಗೇನು ಇನ್ಕಮ್ ಟ್ಯಾಕ್ಸು ಪೇಮೆಂಟ್ ಇಷ್ಟೇ ಮಾಡಲಿ, ಇನ್ಕಮ್ ಟ್ಯಾಕ್ಸ್ ಮಾಡೋರು ಸರ್ಕಾರಿ ನೌಕರು. ಇನ್ನೂ ಹಲವಾರು ಗೈಡ್ಲೈನ್ಸ್ ಕೊಟ್ಟಿದೆ. ಆದರೆ ನಾವು 2 ಪಾಲನೆ ಮಾಡಿಕೊಂಡು ಮಿಕ್ಕಿದ್ದಕ್ಕೆಲ್ಲ ರೆಸ್ಟೋರ್ ಮಾಡ್ತಾ ಇದ್ವಿ. ಕೆಲವು ಕಡೆ 4 ವೀಲರ್ಸ್ ಇರೋರ್ದು ಕುಟುಂಬಗಳದ್ದು BPL ಕಾರ್ಡ್ ಕೂಡ ರದ್ದಾಗಿದೆ. ಅಲ್ಲ, BPL ಕಾರ್ಡ್ ಯಾರ್ದು ರದ್ದಾಗಿದ್ರು ಮತ್ತೆ ರೆಸ್ಟೋರ್ ಮಾಡ್ತೀವಿ, ಅವ್ರಿಗೆ ಅಕ್ಕಿ ಸಿಗ್ತದೆ. ಹೊಸ BPL ಕಾರ್ಡ್ಗಳು ಯಾವಾಗಿಂದ ಕೊಡ್ತೀರಿ ಸರ್? ಇದೆಲ್ಲ ಪೂರ್ತಿ ಆದಮೇಲೆ ಕೊಡೋಣ. ಸೊ ಇದು KH ಮುನಿಯಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.